ಯೋಜನೆಯಲ್ಲಿ ಬದಲಾವಣೆ ಯಾಕೆ ಒಂದಿಷ್ಟು ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದಿಷ್ಟು ವಿಡಿಯೋ ಫೋಟೋಗಳಿವೆ ನನ್ನ ಹತ್ರ. ಒಂದು ನಿಮಿಷ ಹಾಕ್ತೀನಿ. ಈಗ ನೋಡಿ, ಈ ಬೋರ್ಡ್ನಲ್ಲಿ ನೀವು ನೋಡ್ತಾ ಇದ್ದೀರಿ, ಧರ್ಮಸ್ಥಳ ಸಂಘದಲ್ಲಿ LIC ಮಾಡುವ ಕುರಿತು ನನ್ನ ಹತ್ರ ಇರುವಂತಹ ಒಂದು ಮಾಹಿತಿಯನ್ನು ನಿಮಗೆ ನಾನು ಹಂಚ್ಕೊಳ್ತೀನಿ. ಧರ್ಮಸ್ಥಳ ಸಂಘ LICಯ ಏಜೆಂಟ್ ಆಗಿದೆ. ಇದನ್ನು ಅವರು ತಮ್ಮ ವೆಬ್ಸೈಟ್ನಲ್ಲೇ ಬರ್ಕೊಂಡಿದ್ದಾರೆ. ಈಗ ನೀವು LIC ಅಂತ ಹೇಳಿದ್ರೆ ಏನು ಅರ್ಥ ಅಂದರೆ, ಏಜೆಂಟ್ ಅಂದರೆ ಸಾಮಾನ್ಯವಾಗಿ ನೀವು ಎಲ್ಲಾದರೂ ನಿಂತ್ಕೊಂಡಾಗ ಯಾರಾದರೂ LIC ಏಜೆಂಟ್ ಅಂದ್ಕೊಂಡು ಒಂದು LIC ಮಾಡ್ತೀರಾ, ನಮ್ಮ ಕಡೆಗೆ ನಾವು ಒಂದು ಒಳ್ಳೆಯ ಯೋಜನೆಯನ್ನು ಕೊಡ್ತೀವಿ ನಿಮಗೆ ಅಂತ ಕೇಳ್ತಾರೆ. ನೀವು ಅದನ್ನು ಮಾಡಿದಾಗ ಅವರಿಗೆ ನೀವು ಎಷ್ಟು ವರ್ಷದ LIC ಅನ್ನು ತಗೊಳ್ತೀರಿ ಅದರ ಬೇಸಿಕ್ ಮೇಲೆ ಅವರಿಗೆ ನೀವು ವರ್ಷ ಕಂತು ಕಟ್ಟಿದಾಗ LICಗೆ ಅದರಲ್ಲಿ ಒಂದಿಷ್ಟು ಹಣ ಯಾರು ಏಜೆಂಟ್ ನಿಮ್ಮ ಕೈಯಲ್ಲಿ ಮಾಡಿಸಿರ್ತಾರೋ ಅವರಿಗೆ ಹೋಗಿ ಮುಟ್ಟುತ್ತೆ. ಉದಾಹರಣೆಗೆ ನೀವು 10,000 LICನ ಡೈರೆಕ್ಟಾಗಿ ಆಫೀಸ್ನಲ್ಲಿ ಹೋಗಿ ವೆಬ್ಸೈಟಿನ ಮುಖಾಂತರ ಮಾಡಿದರೆ ಅದು 8,000ದಲ್ಲಿ ಮುಗಿಯುತ್ತೆ ಅಂತ ಆದರೆ ಇಲ್ಲಿ 10,000 ತಗೊಳ್ತಾರೆ. ಯಾಕಂದರೆ ಇವರಿಗೆ ಏಜೆಂಟಿಗೆ ಕೊಡಬೇಕಾಗಿರುತ್ತೆ ಒಂದಿಷ್ಟು ಹಣವನ್ನು. ಹಾಗಾಗಿ ಇಲ್ಲಿ ಜಾಸ್ತಿ ಆಗುತ್ತೆ. ಆಯಿತಾ? ಇಲ್ಲೇ ಅಂತಲ್ಲ, ಏಜೆಂಟ್ ಕಡೆ ಎಲ್ಲೇ ಮಾಡಿದ್ರೂ ಜಾಸ್ತಿ ಆಗುತ್ತೆ. ಅದೇ ಲೆಕ್ಕದಲ್ಲಿ ಧರ್ಮಸ್ಥಳ ಸಂಘವೂ ಕೂಡ LICಯ ಒಂದು ಏಜೆಂಟಿನ ಲೈಸೆನ್ಸನ್ನು ಪಡೆದುಕೊಂಡಿದೆ. ಹಾಗೆಯೇ LICಯೂ ಕೂಡ, ಭಾರತೀಯ ವಿಮಾ ನಿಗಮವು ಕೂಡ ಇದೇ ನಮ್ಮ ಧರ್ಮಸ್ಥಳ ಸಂಘಕ್ಕೋಸ್ಕರ ಒಂದಿಷ್ಟು 2-3 LICಗಳನ್ನು ಮಾಡಿದೆ. ಅದೇ LICಯನ್ನು ಇವರು ಜಾಸ್ತಿ ಕೊಡಿಸ್ತಾರೆ ನಮಗೆ. ಈಗ ಇದು 1 ಲಕ್ಷದ ಮೇಲೆ ಸಾಲ ತಗೊಂಡವರಿಗೆ ಕಡ್ಡಾಯವಾಗಿ ನೀವು ಮಾಡಲೇಬೇಕು LICನ ಅಂತ ಹೇಳ್ತಾರೆ. ಇದು ನೀವು ಸೆಕ್ಯೂರಿಟಿಗೋಸ್ಕರ ಅಂತ ನಮಗೆ ಕಂಡೀಷನ್ನ ಹೇಳ್ತಾರೆ. ಅದರ ಮಧ್ಯೆ ಆ ಜೀವ ಭದ್ರತೆ ಅಂತ ಬೇರೆ ಮತ್ತು ನಮ್ಮ ಕೈಯಿಂದ ಇಸ್ಕೊಳ್ತಾರೆ. ಆ ಜೀವ ಭದ್ರತೆ ಇರೋದು ಮತ್ತು ಇದು ಯಾಕೆ ಅಂತ ನನಗೆ ಇನ್ನೂ ಒಂದು ಸ್ವಲ್ಪ ಕ್ಲಿಯಾರಿಟಿ ಇಲ್ಲ. ಆದರೆ ಇದರಿಂದ ಆಗಿದೆಯೋ ಅಥವಾ ಮತ್ತೊಂದರಿಂದ ಆಗಿದೆಯೋ ಗೊತ್ತಿಲ್ಲ. ನನ್ನ ಊರಿನಲ್ಲೇ ಒಬ್ಬರಿಗೆ ಸಂಘದಿಂದ ಸಾಲ ತಗೊಂಡು ಆ ಮನುಷ್ಯ ತೀರಿದಾಗ ಅವರಿಗೆ ಕಟ್ಟಿರುವ ಹಣ ವಾಪಸ್ ಬಂದಿದೆ. ಎಷ್ಟು ಕಟ್ಟಿದಾರೋ ಅಷ್ಟು ಬಂದು ಉಳಿದಿರೋದು ಮನ್ನಾ ಆಗಿದೆ. ಆದರೆ ಅದು ಈ LICಯಿಂದ ಆಗಿದೆಯೋ ಅಥವಾ ಜೀವ ಭದ್ರತೆಯಿಂದ ಆಗಿದೆಯೋ ಅನ್ನೋದು ನನಗೆ ಗೊತ್ತಿಲ್ಲ. ಇದನ್ನು ನೀವು ಧರ್ಮಸ್ಥಳ ಸಂಘದ ಒಕ್ಕೂಟ ಏನಾಗುತ್ತೆ ಆ ಒಕ್ಕೂಟದಲ್ಲಿ ನೀವು ಒಂದು ಸತಿ ಕೇಳ್ಕೊಳ್ಬೇಕು. ಜೀವ ಭದ್ರತೆ ಇದ್ದ ಮೇಲೆ ಮತ್ತು ಇದು ಯಾಕೆ ಅಂತ ನೀವು ಕೇಳಿಕೊಂಡು ಒಂದು ಸತಿ ಕ್ಲಿಯಾರಿಟಿ ತಗೊಳ್ಳಿ. ಈಗ ನಾನಿಲ್ಲಿ ಇದನ್ನು ಹೇಳ್ತಿರೋದು ಇದರಲ್ಲಿ ಉಳಿತಾಯ ಯಾಕಂದರೆ ಯಾರಿಗೆ ಉಪಯೋಗ ಆಗ್ತಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಧರ್ಮಸ್ಥಳ ಸಂಘದಲ್ಲಿ ಈಗಿನ ಒಟ್ಟು ಸದಸ್ಯರು ಅವರ ಲೆಕ್ಕದಲ್ಲಿ ಹೇಳಬೇಕಾದ್ರೆ 54,61,081 ಅಷ್ಟು ಜನ ಇದ್ದಾರೆ. ಈಗ ಒತ್ತಾಯ ಮಾಡಿದ್ರೂ ಕೂಡ ಒತ್ತಾಯ ಮಾಡಲೇಬೇಕು ನೀವು ಅಂತ ಹೇಳಿದ್ರೂ ಸಹಿತ ಒಂದಿಷ್ಟು ಜನ ಮಾಡದೇ ಇರೋರು ಇರ್ತಾರೆ ಅಂತಲೇ ಇಟ್ಕೊಳ್ಳಿ. ಅವರೊಂದು 8 ಲಕ್ಷ ಜನ ಮಾಡಲೇ ಇಲ್ಲ ಅಂತ ಇಟ್ಕೊಂಡ್ರು ಕೂಡ 46,61,081 ಜನ ಏನು LIC ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ 1 ಲಕ್ಷದ LIC ಮಾಡಿಸ್ತಾರೆ ಅಂತಲೇ ಇಟ್ಕೊಳ್ಳೋಣ. ಬೇಡ, ಭಾಳ ದೊಡ್ಡದು ಬೇಡ, 1 ಲಕ್ಷದ LICನೇ ಮಾಡಿಸ್ತಾರೆ ಅಂತ ಇಟ್ಕೊಂಡ್ರು ಕೂಡ ಇಷ್ಟು ಜನ 1 ವರ್ಷಕ್ಕೆ ಆ LIC ಕಂತು ಇವರು ಡೈರೆಕ್ಟಾಗಿ ನಮ್ಮ ಹತ್ರ ತಗೊಳ್ಳೋದಿಲ್ಲ. ತಮ್ಮ ಸಂಘದಲ್ಲೇ ತೆಗೆದು ಕಟ್ಟಿ ವಾರದ ಮುಖಾಂತರ ತಗೊಳ್ತಾರೆ. ಅಂದರೆ 100-150 ಅನ್ನೋದು ಈ ನಿಮ್ಮ ಸಾಲದ ಜೊತೆಗೆ ಇದನ್ನು ಸೇರಿಸ್ಕೊಂಡು ಅವರು ತಗೊಳ್ತಾರೆ. ಅದಕ್ಕೆ 1 ವರ್ಷಕ್ಕೆ 150 ರೂಪಾಯಿ ಬಡ್ಡಿ ಅಂತ ಇಟ್ಕೊಂಡ್ರೂ ಕೂಡ 1 ವರ್ಷಕ್ಕೆ ನಾನು ಹೇಳ್ತಿರೋದು, ತಿಂಗಳಲ್ಲ, 1 ವರ್ಷಕ್ಕೆ ಆ LICನ ನೀವು ಒಂದು 10,000 ಕಟ್ತೀರಿ ಅಂದರೆ ಅದಕ್ಕೆ 10,000ಕ್ಕೆ ಅವರು 150 ರೂಪಾಯಿ ಬಡ್ಡಿ ಹಾಕಿದ್ರು ಕೂಡ ಅಲ್ಲಿ ಅವರಿಗೆ 6,99,16,215 ರೂಪಾಯಿ ಸಿಗುತ್ತೆ. ಖಾಲಿ ಏನು ಈ LICಯ 150 ರೂಪಾಯಿ ಬಡ್ಡಿ ತೊಗೊಂಡಿದ್ದಕ್ಕೆ ಕಂತಿಗೆ ಇವರು ಕಟ್ಟಿರ್ತೇವೆ ಅನ್ನೋ ಕಾರಣಕ್ಕೆ ಬಡ್ಡಿ. ಯಾಕಂದರೆ ಅವರು ನಿಮಗೆ ಸಾಲವಾಗಿ ಕೊಟ್ಟು ಅವ್ರ ಕಂತನ್ನು ಅವರಲ್ಲಿ ಮುಂದೆ ಕಟ್ಟಿರ್ತಾರೆ, ನಿಮ್ಮ ಕೈಯಲ್ಲಿ ಇಲ್ಲಿ ವಸೂಲಿ ಮಾಡ್ಕೊಳ್ತಾರೆ. ಎಲ್ಲೇ ಹೋದರೂ ಬಡ್ಡಿ ಅಂತ ಕೊಡಲೇಬೇಕು ನಿಮಗೆ. ನೀವು ಒಂದೇ ಸತಿಗೆ ಇಸ್ಕೊಂಡು ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಒಂದು 5,000-10,000 ಸಂಘಕ್ಕೆ ಕಟ್ಟಿಬಿಡ್ತೀವಿ ಅಂತ ಹೇಳಂದರೆ ಈ 150 ರೂಪಾಯಿ ಉಳಿಯುತ್ತೆ 1 ವರ್ಷಕ್ಕೆ. ಆದರೆ ನಮಗೇನು ಅನಿಸುತ್ತೆ ಅಂದರೆ 1 ವರ್ಷಕ್ಕೆ 150 ರೂಪಾಯಿ ಅಂದರೆ ತಿಂಗಳಿಗೆ ಒಂದು 4 ರೂಪಾಯಿನೋ 5 ರೂಪಾಯಿನೋ ಅಥವಾ 6 ರೂಪಾಯಿನೋ ಬೀಳುತ್ತೆ, ಏನು ದೊಡ್ಡ ಮಹಾಬಿಡಿ ಅಂತ ನಾವು ಲೆಕ್ಕ ಹಾಕ್ತೀವಿ. ಆದರೆ ಇಲ್ಲಿ 46,61,081 ಜನರಿಗೆ LIC ಮಾಡಿರೋ ಸಲುವಾಗಿ ಮಾಡಿಸಿದರೆ ಅವರು 150 ರೂಪಾಯಿ ಬಡ್ಡಿ ತಗೊಂಡ್ರು ತಿಂಗಳಿಗೆ 6,99,16,215 ರೂಪಾಯಿ ಖಾಲಿ ಇರುವಾಗ ಬಡ್ಡಿಯಿಂದ ಬರುತ್ತೆ. ಆಯಿತಾ? ಇನ್ನು ಇವರು LICಯ ಏಜೆಂಟು ಕೂಡ ಆಗಿದ್ದಾರೆ. ಹಾಗಾಗಿ ಪ್ರತಿ LICಯ ಕಂತು ಕಟ್ಟಿದಾಗ ಮನುಷ್ಯ
ಈ ಏನು ಮೇಲೆ ನಾನು ಹೇಳ್ತಿದ್ದೀನಿ 46,61,81 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇವರು ಪ್ರತಿಯೊಬ್ಬರು ಪ್ರತಿ ವರ್ಷವೂ LIC ಕಟ್ಟಿದಾಗ ನೀವು ಕಂತಿನ ಮುಖಾಂತರ ಕಟ್ಬೋದು, ಆದರೆ ಇವರು ಹೋಗಿ ಪೂರ್ಣ ಪೇಮೆಂಟನ್ನು ಅವರಲ್ಲಿ ಮಾಡಿಬಿಡ್ತಾರೆ ಸಂಘದ ವತಿಯಿಂದ. ಹಾಗಾಗಿ ಇವರಿಗೆ ಅವರ ಏಜೆಂಟ್ ಆಗಿರೋದಕ್ಕೆ ಆ LICಯಿಂದ ಪ್ರತಿಯೊಂದು LICಯಿಂದ ನನ್ನ ಲೆಕ್ಕದಲ್ಲಿ ₹500 ಕಮಿಷನ್ ಸಿಗುತ್ತೆ. ಒಂದು ಅಲ್ಲಿ ಇವರಿಗೆ ಬೇಡ ಅಂತೇಳಂದ್ರೂ 500ರಿಂದ 600 ಕೋಟಿ ರೂಪಾಯಿ ಫಾಯ್ದಾ ಆಗುತ್ತೆ. ಬೇಡ ಅಂದ್ರೂ ಬೇಡ 600 ಆಗಲಿ 100ರಿಂದ 150 ಕೋಟಿ ಅಂತೂ ಇನ್ಕಮ್ ಇದೆ. ಇದು ಅವರು ಹೇಳ್ಕೊಳ್ಬೇಕು ಅಂತ 1 ಲಕ್ಷದ ಸಾಲ ಹಾಗಂತ ಉಪಯೋಗ ಇಲ್ವಾ? ಉಪಯೋಗ ಇದೆ. ಈಗ ಮಾಡಿರುವಂಥ ಮನುಷ್ಯ ಏನಾದರೂ ಡೆತ್ ಆಗಿ ಹೋಗಿದ್ದರೆ ಅಥವಾ 15 ವರ್ಷದ ನಂತರ ನಿಮಗೆ ಹಣ ಸಿಗೋದಿಲ್ವೇ? LICಯಿಂದ ಸಿಗುತ್ತೆ. ಪ್ರತಿಯೊಬ್ಬರು ವಿಚಾರ ಇದನ್ನೂ ಮಾಡಬೇಕು. ಈಗ ನೀವು ಮನೆಯಲ್ಲಿ ಸಾಲ ಮಾಡಿಕೊಂಡು ಕೆಲಸ ಮಾಡ್ತಿರ್ತೀರಿ, ಒಂದು LIC ಮಾಡ್ಕೊಳ್ಳಿ ಅಂದರೆ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ಈ ಲೆಕ್ಕದಲ್ಲಿ ನಿಮಗೆ ಒಂದು LICನೂ ಆಗುತ್ತೆ, ಆದರೆ ದುಡ್ಡು ಕಟ್ಟಿದ್ದು ಗೊತ್ತಾಗೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಇದನ್ನು ಮಾಡಿಸಿದ್ದಾರೆ. ಆದರೆ ಇಲ್ಲಿ ₹150 ಲೆಕ್ಕದಲ್ಲಿ ಹಾಕಿದ್ರು ಎಲ್ಲರ ಹಣವನ್ನು ಸೇರಿಸಿದರೆ ಇಷ್ಟು ದುಡ್ಡು ಇವರಿಗೆ ಬಡ್ಡಿ ಮುಖಾಂತರ ಹೋಗುತ್ತೆ. ಇದು ದೇವಸ್ಥಾನದ ಒಳ್ಳೆಯ ಕೆಲಸಕ್ಕೆ ಖರ್ಚಾಗತ್ತೋ ಅಥವಾ ಏನು ಸಂಘದಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತಾರೋ ಅಥವಾ ನಮಗೆ ಕೊಡಲಿಕ್ಕೆ ಯೂಸ್ ಮಾಡ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವರ ಬಿಸ್ನೆಸ್ಸು. ಆದರೆ ನಮಗೆ LICಯನ್ನು ಕೊಡಬೇಕಾದ್ರೆ ಚಾಯ್ಸನ್ನು ನಮಗೆ ಕೊಡೋದಿಲ್ಲ. ನಮ್ಮ ಹತ್ರ ಪ್ರೂಫನ್ನು ತಗೊಳ್ತಾರೆ. ಆದರೆ ಈ LIC ನಿಮಗೆ ಮುಖ್ಯನಾ ಅಥವಾ ನಾವು ದುಡ್ಡನ್ನು ಕಟ್ಟೋರು ನಾವು ಆದಮೇಲೆ LICಯನ್ನು ಚಾಯ್ಸ್ ಮಾಡುವಂಥ ಅಧಿಕಾರವೂ ನಮಗೆ ಇರಬೇಕು. ಆದರೆ ಇವರು LICಯನ್ನು ಚಾಯ್ಸ್ ಮಾಡಲಿಕ್ಕೆ ಅಧಿಕಾರವನ್ನು ಕೊಡೋದಿಲ್ಲ. ಸೀದಾ ತಮಗೆ ಯಾವುದು ಒಂದು ಮಾಡಬೇಕು ಅನಿಸುತ್ತೋ ಅದನ್ನು ಅಂದ್ಕೊಂಡು ಬಾಂಡನ್ನು ನಮ್ಮ ಕೈಯಲ್ಲಿ ಕೊಡ್ತಾರೆ. ಹಾಗಾಗಿ ಇದರ ಬಗ್ಗೆ ನೀವು ಉಪಯೋಗ ಯಾರಿಗೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಳ್ಬೇಕು. ಹಾಗೆಯೇ